ಮಾಜಿ ಸಂಸದೆ ಅವರ ತಂದೆ, ತಾತ, ಮುತ್ತಾತ ಎಲ್ಲರೂ ಕೂಡ ಈ ನಾಡಿನ ಕಲೆಯನ್ನ, ಜಾನಪದ ಕಲೆಯನ್ನ, ರಂಗಭೂಮಿ ಕಲೆಯನ್ನ, ಕರ್ನಾಟಕದ ಕೀರ್ತಿಯನ್ನ ದೇಶ ಮಟ್ಟದಲ್ಲಿ ಎತ್ಕೊಂಡೋಗಿ ತೋರಿಸ್ತಂತ ಒಂದು ಕುಟುಂಬ ಅದು. ಗುಬ್ಬಿ ಕೇಳಿದಿರ ತಾವು? ಗುಬ್ಬಿ ಅವರು ಜಯಶ್ರೀ ಅವರು, ಪರಮೇಶ್ವರ್ ಗೊತ್ತಲ್ಲ, ರಾಜ್ಯಸಭಾ ಸದಸ್ಯರು, ಕೇಂದ್ರ ಪ್ರಶಸ್ತಿ ಕೊಟ್ಟಿದ್ದಾರೆ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿನೂ ಕೊಟ್ಟಿದ್ದೀರಿ, ರಂಗಭೂಮಿ ಕಲಾವಿದರು, ಅವರೊಂಥರ ಕರ್ನಾಟಕದ ಕೋಗಿಲೆ. ಅವರ ಹಾಡುಗಳಿಗೂ ಇನ್ನೂ ಕೂಡ ಜನರ ಮನಸ್ಸಲ್ಲಿ ಇನ್ನೂ ಉಳಿದಿದೆ. ಅವರು ಇನ್ನೊಬ್ಬ, ಮೊನ್ನೆ ಯಾರೋ ಹೇಳ್ತಾ ಇದ್ರು, ಇನ್ನೊಬ್ಬ ಜಯಶ್ರೀ ಹುಟ್ಟಕ್ಕೆ ಸಾಧ್ಯನೇ ಇಲ್ಲ, ಆ ಥರದ ಕಂಠ ಅಂತ ಹೇಳಿದ್ರು. ಪದ್ಮಶ್ರೀ ಪುರಸ್ಕೃತ ರಂಗಭೂಮಿ ಕಲಾವಿದೆ ಬಿ ಜಯಶ್ರೀ, ರಾಜ್ಯಸಭಾ ಸದಸ್ಯರು. ಅವರು ಕಂದಾಯ ಇಲಾಖೆಗೆ ಹೋದಾಗ ಏನಕ್ಕೆ ಹೋಗ್ತಾರೆ? ಕಂದಾಯ ಇಲಾಖೆ, ನನ್ನ ಹತ್ರ ಜಮೀನಿದೆ, ನಾನು ಜಮೀನನ್ನು ಸರ್ಕಾರಕ್ಕೆ ದಾನ ಕೊಡ್ತೀನಿ, ರಂಗಭೂಮಿಗೋಸ್ಕರ ಈ ಜಮೀನನ್ನು ನಾನು ಕೊಡ್ತೀನಿ, ನಾನು 5 ಗುಂಟೆ ಜಮೀನನ್ನು ನಾನು ಕೊಡ್ತೀನಿ, ಅಲ್ಲಿ ರಂಗಭೂಮಿ ಕಲಾವಿದರು ಆ ರಂಗಕಲೆಯನ್ನು ಬೆಳೆಸಲಿ, ಇದು ಮುಂದುವರಿಲಿ ಅಂತೇಳಿ ರಿಜಿಸ್ಟ್ರೇಷನ್ಗೆ ಹೋದರು ಪರಮೇಶ್ವರ್ ಅವರು. ನಿಮ್ಗೆ ಗೊತ್ತಿದೆ, ರಿಜಿಸ್ಟ್ರೇಷನ್ ಅವರು 100 ಕೊಯ್ರಿ ಹಾಕಿ ಕಳಿಸಿದ್ರು, ಸರ್ವೆ ಮಾಡಿಸ್ಕಮ್ಮ ಅಂತ ಹೇಳಿದ್ರು. ಪಾಪ ಆ ಅಮ್ಮ 3 ಬಾರಿ ಅರ್ಜಿ ಕೊಟ್ಟಿದ್ದಾಳೆ, 3 ಬಾರಿ, 3 ಟೈಮ್ಸ್ ಅರ್ಜಿ ಕೊಟ್ಟಿದ್ದಾಳೆ, 3 ಬಾರಿ ಅರ್ಜಿ, ನೋ ರಿಪ್ಲೈ. ಬಿಡಿ, ಬಡವ್ರ ಪಾಡು, ನಮ್ಮ ಪಾಡೆಲ್ಲ ನಮ್ಮದು ಬಿಡಿ, ಬಡವ್ರ ಪಾಡು ಏನು ಪಾಡು ಅಂತ ಆ ಪದ ಹೇಳೋಕ್ಕಾಗಲ್ಲ, ನಾವು ನಾಯಿ ಪಾಡಾಗೋಗ್ಬಿಟ್ಟಿದೆ ನಮ್ದೆಲ್ಲ. ಆ ಅಮ್ಮ ಕೊನೆಯಲ್ಲಿ ಆಫೀಸ್ಗೆ ಹೋಗ್ತಾರೆ, ಸರ್ವೆ ಆಫೀಸ್ಗೆ. ಅವನು ಯಾವನೋ ADLR ಹೇಳ್ತಾನೆ, ನಿಮ್ಮ ಕೆಲಸಕ್ಕಿಂತ ನಮ್ಮ ಮೇಲಾಧಿಕಾರಿಯೇ ಕೆಲಸ ಮುಖ್ಯ. ADLR ಅವನು ಹೇಳೋದು. ಜಯಶ್ರೀ ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಸರ್ವೇರ್ ಉಡಾಫೆಯಿಂದ ವರ್ತಿಸುವುದಲ್ಲದೆ ಉದ್ದಟತನದ ಮಾತುಗಳನ್ನಾಡಿ ಬೇಸರ ಉಂಟು ಮಾಡಿದ್ದಾರೆ. ಮಾಜಿ ಸಂಸದೆಯಾದ ನನ್ನನ್ನೇ ಅಲೆದಾಡಿಸಿರುವ ಇವರು ಸಾರ್ವಜನಿಕ ಕೆಲಸ ಮನ್ನಣೆ ಕೊಡುತ್ತಾರೆಯೇ? ಜಯಶ್ರೀ ಕಲಾವಿದೆ, ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯ ಮಂತ್ರಿನೂ ಇಲ್ಲೇ ಇದ್ದಾರೆ. ಕಿವಿ ತೆಗೆದುಬಿಟ್ರು, ನಾನು ಹೇಳಿದ ತಕ್ಷಣ ಕಿವಿಗೆ ಹಾಕೊಂಡಿದ್ದು ತೆಗೆದುಬಿಟ್ರು, ಯಾಕಪ್ಪ ನನಗೆ ಅಂತ ಹೇಳ್ಬಿಟ್ಟು. ಹಾಂ, ಇರಲಿ ಹೇಳ್ಬಿಡ್ತೀನಿ, ಅದನ್ನ ಹೇಳ್ಬಿಡ್ತೀನಿ. ದಾನ ಕೊಡಕ್ಕೆ ಹೋದಂಥ ಜಮೀನಿಗೆ ಸರ್ವೆ ಮಾಡೋಣಕ್ಕೆ ನೀನು ಲಂಚಕ್ಕೋಸ್ಕರ ಅಲಿಸ್ತಾ ಇದ್ದೀರಲ್ಲ. ಇಂಥ ಕಲಾವಿದೆ ಜಯಶ್ರೀ, ರಾಜ್ಯಸಭಾ ಸದಸ್ಯರು, ಪದ್ಮಶ್ರೀ, ಏನಕ್ಕೆ ಬೇಕು ಅವ್ರಿಗೆ? ರಾಜ್ಯಸಭಾ ಪದ್ಮಶ್ರೀ, ರಂಗಭೂಮಿ ಕಲಾವಿದೆ, ಟಿವಿಗಳಲ್ಲಿ ದಿನನಿತ್ಯ ನೋಡಿದ್ದಾರೆ ಆ ಅಮ್ಮ ಆಡೋ ಹಾಡನ್ನ. ಆ ಅಮ್ಮ ನೋವಿನಿಂದ ಹೇಳಿದಾಳೆ, ನನ್ನನ್ನು ಅಲಿಸಿ ಅಲ್ಲಿಂದ ಕಳಿಸಿದ್ದಾರೆ, ನಿನ್ನ ಕೆಲಸ ಮುಖ್ಯ ಅಲ್ಲ ನನಗೆ, ನಮ್ಮ ಅಧಿಕಾರಿ ಕೆಲಸ ಮುಖ್ಯ ಅಂತ ಹೇಳಿದ್ದಾರೆ. ನಾಚಿಕೆ ಆಗ್ಬೇಕಲ್ಲ ಈ ಸರ್ಕಾರಕ್ಕೆ? ಗೌರವ ಇದ್ದಿದ್ರೆ 1 ನಿಮಿಷಕ್ಕೆ ಸಸ್ಪೆಂಡ್ ಮಾಡ್ಬೇಕಾಯ್ತು, ಮಾಡಿದ್ದೀರಾ? ಯಾಕೆ ಮಾಡಿಲ್ಲ? ಹೇಳ್ಬೇಕು, ಉತ್ತರ ಕೊಡ್ಬೇಕು ಇದಕ್ಕೆ. ಇನ್ನೆಷ್ಟು ಜನಕ್ಕೆ ಅವಮಾನ ಮಾಡ್ತೀರ ಕಲಾವಿದರಿಗೆ? ನಿಮ್ಮ ಪುಸ್ತಕದಲ್ಲಿ ಎಲ್ಲ ಹಾಕಿದ್ದೀರ, ನಾನು ಓದ್ನಲ್ಲ. ಕಂದಾಯ ಇಲಾಖೆ ಪಾರದರ್ಶಕ ಸರ್ವೆನಲ್ಲಿ, ಈ ಖಾತೆಯಲ್ಲಿ ಎಲ್ಲಾನು ಪಾರದರ್ಶಕ ತಂದಿದ್ದೀರಿ ಅಂತ ಓದಿಸಿದ್ದೀರ ಗವರ್ನರ್ ಕೈಲಿ. ಇಲ್ಲ, ಓದಿದ್ದೀನಿ ನಾನು. ಪಾರದರ್ಶಕ. ಅಶೋಕಣ್ಣ, ಒಂದೇ ಒಂದು ನಿಮಿಷ ಅಶೋಕಣ್ಣ. ಅಧ್ಯಕ್ಷರೇ, ಇದು ದೊಡ್ಡ ಹಗರಣ. ನಾನು ಇದ್ರ ಬಗ್ಗೆ 1500 ಕೇಸು 1 to 5 ಮಾಡಬೇಕು. ನಾವು ಕೂತ್ಕೊಂಡು ತಹಸೀಲ್ದಾರ್ ಆಫೀಸಲ್ಲಿ ಮಾಡಿ ಅವರ ADR ಅಲ್ಲಿ ಕಳಿಸಿದ್ರೆ ಮಡಿಕಲ್ ಕೂತವನೆ. ಯಾಕೆ ಇಷ್ಟು ಅಂತ ಫಿಕ್ಸ್. ಆ ವಿಷಯನ ನಾನು ಮಾನ್ಯ ಮುಖ್ಯಮಂತ್ರಿ ಪತ್ರ ಮುಖಾಂತರ ನಾನು ಲೆಟರ್ ಬರ್ದು ಕೊಟ್ಟಿದ್ದೆ. ಎನ್ಕ್ವೈರಿ ಮಾಡ್ತೀನಿ ಕಣೆ ಅಂದರು. ಅದು ಏನಾಯ್ತು ಅಂತ ಗೊತ್ತಿಲ್ಲ. ಸನ್ಮಾನ್ಯ ನಮ್ಮ ಕೃಷ್ಣ ಬೈರೇಗೌಡ ಕೂತ್ಕೊಂಡು ಸಸ್ಪೆಂಡ್ ಮಾಡಪ್ಪ ಅವ್ರನ್ನ ಅಂದರೆ ಮಾಡ್ತೀನಿ, ನೋಡ್ತೀನಿ. ಏನಾಗಿದೆ, ನಾವು ಮಂಜೂರು ಮಾಡ್ತೀವಿ. ಇವತ್ತು ಜಮೀನು ಬೆಲೆ ಜಾಸ್ತಿ ಆಗಿದೆ, ಇಲ್ಲ ಅಂತ ನಾನು ಹೇಳಕ್ಕಿಲ್ಲ. ಕುಂಟೆಗೆ ಲಕ್ಷಾಂತರ ರೂಪಾಯಿ ಆಗಿದೆ.
ಲಕ್ಷಾಂತರ ರೂಪಾಯಿ ಉತ್ತವ್ರೆ 30-40 ವರ್ಷ ಅವ್ರ ಪೊಸಿಷನ್ ಅವ್ರೆ. ಇವ್ರಿಗೇನು ಕೆಲಸ 1 to 5 ಮಾಡಿ ಖಾತೆ ಮಾಡ್ಕೊಡಕ್ಕಾಗಲ್ವಾ? ನಮ್ಮಲ್ಲಿ 1500 ಕೇಸ್ ಫೈಲ್ ಪೆಂಡಿಂಗ್ ಇದೆ. ನಾನು ಮುಖ್ಯಮಂತ್ರಿ ಗಮನ ಸೆಳೆದಿದ್ದೀನಿ, ಮುಖ್ಯಮಂತ್ರಿ ಹೇಳಿದ್ದೀನಿ, ಆದರೂ ತಗೊಂಡಿಲ್ಲ. ಈಗಲೂ ತಮ್ಮ ಮುಖಾಂತರ ಮುಖ್ಯಮಂತ್ರಿ ವಿನಂತಿಸ್ತೀನಿ, ಕೂಡಲೇ ಅವನು ADಯನ್ನು ಸಸ್ಪೆಂಡ್ ಮಾಡಿ ಜನಕ್ಕೆ ನ್ಯಾಯ ಕೊಡಿಸಿ ಅಂತ ನಾವು ಒತ್ತಾಯ ಮಾಡ್ತೀವಿ ಅಧ್ಯಕ್ಷ. ಮುಖ್ಯಮಂತ್ರಿಗಳು ಬಂದಿದ್ದಾರೆ, ಅವರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಫಸ್ಟ್ ಪ್ರಾರಂಭ ಮಾಡಿದ್ದೆ ಅಲ್ಲಿಂದ. ಮಾತತ್ರ ಸಂಧಿಗಳಿಗೆ ಹೋಗ್ತಾರೆ, ನಾನು ಹೋಗಲ್ಲ ಸಂಧಿ ವಿಚಾರಕ್ಕೆ. ಅಲ್ಲಿ ಬಂದಿದೆಯಲ್ಲ ಮುಖ್ಯಮಂತ್ರಿಗಳೇ, ನನಗೋಸ್ಕರ ಬೇಡ ನಾನು ಹೇಳೋದು. ಒಂದು ರಾಜ್ಯಕ್ಕೆ ಒಂದು ಸಂದೇಶ ಹೋಗ್ಲಿ, ಮೆಸೇಜ್ ಹೋಗ್ಲಿ. ಅಧಿಕಾರಿಗಳಿದೆ ಆರ್ಭಟ, ಕೇಳೋರಿಲ್ಲ, ದುಡ್ಡು ಕೊಟ್ರೆ ಕೆಲಸ ಇಲ್ಲ ಅಂದ್ರೆ ಕೆಲಸ ಇಲ್ಲ ಅಂತಾರೆ. ಒಂದ್ ಸರಿ ಎದ್ದು ನಿಂತು, ತಾವು ಹಿಂದೆ ನೋಡ್ಬೇಡಿ, ಎದ್ದು ನಿಂತು ಇದು ಮಾಡಿರೋದೆಲ್ಲ ಪತ್ರಿಕೆಯಲ್ಲಿ ಬಂದಿದೆ. ಆ ಅಮ್ಮ ಇನ್ನೊಂದ್ಸರಿ ಓದ್ಬಿಡ್ತೀನಿ. ಆ ಅಮ್ಮ ಸ್ಟೇಟ್ಮೆಂಟ್ ಕೊಟ್ಟಿರೋ ದುಡ್ಡಿನ ಡಿಮಾಂಡ್ ಒಂದೇ ನಿಮಿಷ ಅಲ್ಲಿ ದುಡ್ಡಿನ ಡಿಮಾಂಡ್ ಬಗ್ಗೆ ಇಲ್ಲ. ಅದು ಯಾಕೆ ದಾಖಲೆಗಳು ಸರಿ ಇಲ್ಲ, ಸರಿ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಸತ್ಯ ಏನಿದೆ ಅದನ್ನ ಸ್ವಲ್ಪ ಹೇಳಿ. ಸತ್ಯ ಮುಖ್ಯಮಂತ್ರಿಗೆ ಗೊತ್ತು, ಆದ್ರೆ ದುಡ್ಡು ಕೇಳಿದ್ರು ಅಂತ ಅಲ್ಲಿ ಇದು ಬರ್ತಾ ಇಲ್ಲ. ಅದೇನಾಗಿದೆ, ಇನ್ನೇನು ಕಸಾಯಿಸ್ತಾರೆ. ಸರಿ ಇಲ್ಲದೆ ನೆಕ್ಸ್ಟ್ ಐತೆ ಹೇಳ್ತೀನಿ, ಅದನ್ನು ಅಧ್ಯಕ್ಷ ಯಾಕೋ ತಾವು ರೆಡಿಯಾಗಿ ಬಂದಂಗಿದೆ. ದುಡ್ಡು ಕೇಳಿದ್ರು ಅಂತ ಹೇಳೋದು ಅಷ್ಟು ಸಮಂಜಸ ಅಲ್ಲ. ಮುಖ್ಯಮಂತ್ರಿಗಳು ತಾವು ಇರಲಿಲ್ಲ. ಜಯಶ್ರೀ ಅವರು ಗೊತ್ತಿದೆ ತಾನೇ ಅಧ್ಯಕ್ಷ, ನಿಮ್ಗೆ ಗೊತ್ತಿದೆ. ರಾಜ್ಯಸಭಾ ಸದಸ್ಯರು ಮಾಡಿದ್ದು ನೀವೇ ಅನಿಸ್ತೈತೆ, ಮಾಡಿದ್ದ ನಿಮ್ಮ ಸರ್ಕಾರ. ಇಲ್ಲ ನಿಮ್ಮ ಸರ್ಕಾರ. ಅವ್ರಿಗೆ ಪದ್ಮಶ್ರೀ ಕೇಂದ್ರ ಸರ್ಕಾರ ಕೊಟ್ಟಿತ್ತು, ನೀವು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ರಿ, ಎಲ್ಲ ನಾವು ಕೊಟ್ಟಿದ್ದೀರಿ. ಆಯಮ್ಮ ಸ್ಟೇಟ್ಮೆಂಟ್ ಕೊಟ್ಟಿರೋದು ನಾನು ಹೇಳ್ತಾ ಇರೋದು. ಸರ್ವೇಯರ್ ಉಡಾಫೆಯಿಂದ ವರ್ತಿಸುವುದಲ್ಲದೆ ಉದ್ದಟತನದಿಂದ ಮಾತುಗಳನ್ನಾಡಿ ಬೇಸರ ಉಂಟು ಮಾಡಿದ್ದಾರೆ. ಮಾಜಿ ಸಂಸದೆಯಾದ ನನ್ನನ್ನೇ ಅಲೆದಾಡಿಸ್ತಿರುವ ಇವರು ಸಾರ್ವಜನಿಕ ಕೆಲಸ ಮಣ್ಣೆನೆ ಕೊಡುತ್ತಾರೆಯೇ? ಜಯಶ್ರೀ ಯಾವುದು ಸಣ್ಣದು, 5 ಗುಂಟೆ ಜಮೀನನ್ನ ದಾನ ಕೊಡ್ತೀನಿ ರಂಗಭೂಮಿಗೆ ಸರ್ಕಾರಕ್ಕೆ ಅಂತ. ದಾನ ಕೊಡೋದಕ್ಕೂ ನೀವು ಕಮಿಷನ್ ಕೇಳ್ತೀರಾ, ಅಲೆದಾಡಿಸ್ತೀರಾ. ಇವತ್ತು ದಾನ ಪ್ರಕ್ರಿಯೆ ನಡೆಸಲು ಅವಶ್ಯಕವಾದ ಸರ್ವೆ ಮಾಡಲು ಭೂಮಾಪನ ಇಲಾಖೆಗೆ 3 ಬಾರಿ ಅರ್ಜಿ ಸಲ್ಲಿಸಿ ನಿಗದಿತ ಶುಲ್ಕವನ್ನು 3 ಬಾರಿ ಪಾವತಿಸಿದರೂ ಕೆಲಸವಾಗಿಲ್ಲ. 3 ಸರಿ ಅರ್ಜಿ ಹಾಕವ್ರೆ, 3 ಸರಿನೂ ದುಡ್ಡು ಕಟ್ಟವ್ರೆ. ಸರ್ವೇಯರ್ ಸೂಚನೆಯಂತೆ ಬೆಂಗಳೂರಿನಿಂದ ಸರ್ವೆ ಇಲಾಖೆ ಕಚೇರಿಗೆ ಬಂದೆ. ಆ ಅಮ್ಮನಿಗೆ ರಾಜ್ಯಸಭಾ ಸದಸ್ಯರು ಪದ್ಮಶ್ರೀ. ಮನೆ ಬಾಗಿಲಿಗೆ ಸರ್ಕಾರ ಅಡ್ವರ್ಟೈಸ್ಮೆಂಟು ಸಿದ್ದರಾಮಯ್ಯನವ್ರು. ಇಲ್ಲಿ ಅವರು ನೀನು ಬಾ ಇಲ್ಲಿಗೆ ಅಂತ ಕರೆದ್ರು. ಯಾರನ್ನ? ಜಯಶ್ರೀ ಅವ್ರನ್ನ. ಬರ್ರಿ ಇಲ್ಲೇ ಅಂತ ಕರೆದು ಕಚೇರಿಗೆ ಬಂದೆ. ಆದರೆ ಸರ್ವೇಯರ್ ಶಿವಾನಂದ ಬೇರೆ ಕೆಲಸ ಸರ್ವೆ ಇದೆ ಅಂತ ಹೊರಟೋದ್ರು. ಅವರೇ ಕರೆದಿದ್ದು. ನಮ್ಮ ಮೇಲಧಿಕಾರಿಯ ಕೆಲಸವಿರುವ ಫೋನ್ ಬಗ್ಗೆ ಬಂದಿದೆ, ಹಾಗಾಗಿ ನಿಮ್ಮ ಕೆಲಸ ನನಗೆ ಮುಖ್ಯ ಅಲ್ಲ. ಇದೇ ವರ್ಡ್ ಹೇಳಿದ್ದಾರೆ, ನಿಮ್ಮ ಕೆಲಸ ನನಗೆ ಮುಖ್ಯ ಅಲ್ಲ. ಆಯಮ್ಮ ಹೇಳಿರೋದು. ಆಯಮ್ಮ ಸುಳ್ಳು ಹೇಳ್ತಾರ? ಯಾರೋ ರಾಜಕಾರಣಿ ಆದರೆ ಬೇರೆ ಯಾರಾದರೂ ಬಿಟ್ಬಿಡಿ. ನಿಮ್ಮದಲ್ಲ ಎಂದು ಉಡಾಫೆಯಿಂದ ಹೇಳಿ ಹೋದರು. ಜಯಶ್ರೀ ಬೇಸರ ವ್ಯಕ್ತ ಮಾಡಿದರು. ಮುಖ್ಯಮಂತ್ರಿಗಳೇ, ಈ ಕ್ಷಣ ನೀವು ಸಸ್ಪೆಂಡ್ ಮಾಡಬೇಕು. ನನಗೋಸ್ಕರ ಅಲ್ಲ, ಮಾಡಬೇಡಿ. ಈ ಸರ್ಕಾರ ಕಟ್ಟುನಿಟ್ಟಿದೆ. ಈ ಸರ್ಕಾರ ಇಂಥ ಕಳ್ಳರಿಗೆ ಕದಿಮರಿಗೆ ಮಣೆ ಹಾಕಲ್ಲ. ಇಂಥ ದ್ರೋಹಿಗಳು ಸರ್ಕಾರಕ್ಕೆ ಕೆಟ್ಟ ಹೆಸರು ತರ್ತಾ ಇದ್ದಾರೆ. ಒಂದು ನಿಮಿಷನೂ ಅವ್ರನ್ನ ಅಲ್ಲಿ ಇರೋಕ್ಕೆ ಬಿಡಲ್ಲ. ಹೇಳಿ, ರಾಜ್ಯಕ್ಕೆ ಒಂದು ಮೆಸೇಜ್ ಹೋಗ್ತದೆ. ಮೊನ್ನೆ ಬೇರೆ ಸುನೀಲ್ ಹೇಳಿದ್ದಾರೆ, ಆ ಖಡಕ್ ಮುಖ್ಯಮಂತ್ರಿ ಹೊರಟೋಟ್ರು ಅಂತ. ಇವಾಗ ಗೊತ್ತಾಗ್ತತೆ. ಈಗ ಹೇಳಿ, ಯಾರು ADLR ಮಾಡಿದ್ದಾರೆ ಅವನಿಗೆ ಸದನದಿಂದಾನೇ ಪನಿಷ್ಮೆಂಟ್ ಹೋಗಿ ಬುದ್ಧಿ ಬರ್ತೈತೆ ಇವ್ರಿಗೆಲ್ಲ. ಇಂಥವ್ರಿಗೆ ಹಿಂಗಾದ್ರೆ ಈ ಕಲಾವಿದರ ಪಾಡಿ ಏನು ಕರ್ನಾಟಕದಲ್ಲಿ? ಇದು ಬಹಳ ನೋವಿನ ಸಂಗತಿ. ನಾನು ಕೂಡ ಮುಖ್ಯಮಂತ್ರಿಗಳು ಇದಕ್ಕೆ ರಿಯಾಕ್ಟ್ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದೆ. ಯಾಕೋ ಸುನೀಲ್ ನೀ ಹೇಳ್ದಂಗೆ ಐತೆ, ಖಡಕ್ ಇದ್ದಂಗೆ ಕಾಣಿಸಿಲ್ಲ ನಮ್ಮ ಮುಖ್ಯಮಂತ್ರಿಗಳು. ಅದರಿಂದ ಈ ಅಧಿಕಾರಿನ ಸಸ್ಪೆಂಡ್ ಮಾಡಬೇಕು. ಅವನ್ನ ಮಾಡಿಲ್ಲ ಅಂದರೆ ರಾಜ್ಯಕ್ಕೆ ಒಂದು ಮೆಸೇಜ್ ಹೋಗ್ತೈತೆ.
ಲಂಚ ಇಲ್ದಿರ ಈ ಸರ್ಕಾರದಲ್ಲಿ ಏನು ಆಗಲ್ಲ ಅನ್ನೋ ಮೆಸೇಜನ್ನು ಹೋಗುತ್ತೆ ಅಧ್ಯಕ್ಷ. ಇನ್ನು ಬೆಂಗಳೂರಿನ ಸ್ಥಿತಿ ಶುರುವಾಗಿದೆ 11 ಗಂಟೆಗೆ ಸರ್. ನೀವು ಮಧ್ಯಾಹ್ನ ಮಾತಾಡಿ ಸರ್. ಎಷ್ಟೊತ್ತು ಮುಗಿಸ್ತೀರಿ ಅಶೋಕ್ ಮಧ್ಯಾಹ್ನ ಮಾತಾಡಿ, ಶಾರ್ಟ್ ಮಾಡಿ ಉತ್ತರ ಕೊಟ್ಟು. ಅಶೋಕಣ್ಣ? ಅಲ್ಲಿ ಏನಂತೆ ಅಲ್ಲಿ ಇಲ್ಲೊಂದು ಅವರ್ ಅಲ್ಲೊಂದು ಅವರ್ 2 ಅವರ್ ಅಲ್ಲ ಇದು ನಿಮ್ಗೇನಿಲ್ಲ. ನಾವು ಎಷ್ಟೊತ್ತು ಮುಗಿಸ್ತೀವಿ? ನಾನು ಸರ್ 11 ಕಾಲಕ್ಕೆ ಶುರು ಮಾಡಿಸಿದ್ದು, 11 ಕಾಲ, ಅದರಲ್ಲಿ ಗಲಾಟೆ ಸುರೇಶ್ ಅಂತ. ಇಲ್ಲ, ನಾನೇನು ಮಾತಾಡಿಲ್ಲ. ನಾನು ಫಸ್ಟ್ ಟೈಮ್ ಸಂವಿಧಾನದ ಬಗ್ಗೆ ಮಾತಾಡಿದೆ, ಅಷ್ಟಕ್ಕೆ ಗಲಾಟೆ ಆಗೋಯ್ತು. ಅಧ್ಯಕ್ಷರೇ, ಈ ಬೆಂಗಳೂರು ಸ್ಥಿತಿ ದೇವರೇ ಗತಿ. ಬೆಂಗಳೂರು ಅನ್ನೋದ್ರ ಬದಲು ಗುಂಡಿಗಳೂರು ಅಂತ ಹೇಳ್ಬೇಕೀಗ. ನೀವು ಬರಕ್ ಮುಂಚೆ ಹೇಳಿದೆ, ಮೊನ್ನೆ ಕಾಂಕ್ರೀಟ್ ರೋಡ್ ಮಾಡಿದ್ರು. ಇವತ್ತು ಬೆಳಗ್ಗೆ ಟಿವಿ ಆನ್ ಮಾಡಿದ್ರೆ ಕಾಂಕ್ರೀಟ್ ರೋಡ್ ಮಾಡಿದ್ದು 30 ವರ್ಷಕ್ಕೆ ಆಗ್ಲೇ ಎಲ್ಲ ಕಿತ್ತೋಗ್ಬಿಟ್ಟೈತೆ ಅಂತ ದೊಡ್ಡ ಕಿತ್ತೋಗಿರೋದನ್ನೆಲ್ಲ ತೋರಿಸ್ತಾ ಇದ್ರು ಮಾಧ್ಯಮದಲ್ಲಿ. ಅದಕ್ಕೆ ಹೇಳಿದ್ದು ಗುಂಡಿಗಳು